ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 73ನೇ ಕಂತಿಗೆ ನಿಮಗೆ ಸ್ವಾಗತ. ಕೋವಿಡ್ ಸಂದರ್ಭದಲ್ಲಿ ಈ ದೇಶದ ಜನರ ಮೇಲೆ, ರಾಜ್ಯ ಸರ್ಕಾರಗಳ ಮೇಲೆ ಒಂದಲ್ಲ ಒಂದು ಆಘಾತಗಳನ್ನು ಕೊಡ್ತಾನೆ ಇರುವಂಥ ಕೇಂದ್ರ ಸರ್ಕಾರ ಮೊನ್ನೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಬಾಕಿ ಇದ್ದಂಥ ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ, GST ತೆರಿಗೆ ರೂಪದಲ್ಲಿ ಏನು ವಾಪಸ್ ಕೊಡಬೇಕಾಗಿತ್ತು, ಪರಿಹಾರದ ರೂಪದಲ್ಲಿ, ಅದನ್ನು ನಾವು ಕೊಡಲಿಕ್ಕಾಗೋದಿಲ್ಲ, ನೀವು ನಿಮ್ಮ ಸಾಲಗಳನ್ನು ಮಾಡ್ಕೊಂಡು ನೀವು ಅದನ್ನು ಎತ್ಕೋಬೇಕು ಅಂಥೇಳಿ 3 ಲಕ್ಷ ಕೋಟಿ ರೂಪಾಯಿ ದುಡ್ಡು ಕೊಡಲ್ಲ ಅಂತ ಕೈ ಎತ್ತಿಬಿಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೂಡ ಕೊಡಬೇಕಾಗಿರೋ 13,487 ಕೋಟಿ ರೂಪಾಯಿ ಇದೆ. ಈ 13,487 ಕೋಟಿ ರೂಪಾಯಿ ಏನಪ್ಪ ಅಂತಂದರೆ, ಈಗಾಗಲೇ ಬಡತನದಿಂದ ನರಳ್ತಿರುವಂಥ ಸುಮಾರು 40 ಲಕ್ಷ ಕುಟುಂಬಗಳಿಗೆ ಏನಿಲ್ಲ ಅಂತಂದರೂ ಕೂಡ ಒಂದು ಕುಟುಂಬಕ್ಕೆ 30,000 ರಿಂದ 40,000 ರೂಪಾಯಿನ ನೇರವಾಗಿ ನಾವು ಹಸ್ತಾಂತರಿಸ್ಬಿಡ್ಬೋದು. ಅಷ್ಟು ದೊಡ್ಡ ಮೊತ್ತವನ್ನು ಇವತ್ತು ಬಡ ಜನರ ಕಷ್ಟಗಳಿಗೆ ಆಗ್ಬೋದಾಗಿದ್ದಂಥ ಸುಮಾರು 3 ಲಕ್ಷ ಕೋಟಿ ರೂಪಾಯಿ ಮೊತ್ತವನ್ನು ನಾವು ಕೊಡೋಕ್ಕಾಗಲ್ಲ ಅಂಥೇಳಿ ಸಾಂವಿಧಾನಾತ್ಮಕವಾಗಿ GSTಯನ್ನು ತರುವುದಕ್ಕೆ ಮುಂಚೆ ಏನೊಂದು ಒಪ್ಪಂದವನ್ನು ರಾಜ್ಯ ಸರ್ಕಾರದ ಜೊತೆ ಮಾಡಲಾಯಿತು, ಒಂದು ಸಾಂವಿಧಾನಿಕ ಬದ್ಧತೆ ಏನಿತ್ತು ಕೇಂದ್ರ ಸರ್ಕಾರದ್ದು, ಅದರಿಂದ ಸಂಪೂರ್ಣವಾಗಿ ತಾನು ಮುಕ್ತವಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಕೊಡ್ತಿರೋ ಕಾರಣ ಏನಪ್ಪ ಅಂತಂದರೆ, ಕೋವಿಡ್ ಬಂದಿದೆ, ಕೋವಿಡ್ ಬಂದಿರೋ ಕಾರಣಕ್ಕೆ ತೆರಿಗೆ ಸಂಗ್ರಹ ಕಡಿಮೆ ಆಗ್ತಿದೆ, ಕೋವಿಡ್ ನಾವು ಮಾಡಿದ್ದಲ್ಲ, ಅದರಿಂದ ನಾವು ಇದನ್ನು ಮಾಡೋಕ್ಕಾಗಲ್ಲ. ಅಂದರೆ ಇದು ಆ್ಯಕ್ಟ್ ಆಫ್ ಗಾಡ್. ಖಾಸಗಿ ಕಂಪನಿಗಳು ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೋಬೇಕಾದ್ರೆ ಫೋರ್ಸ್ ಮೆಜೂರ್ ಕ್ಲಾಸ್ ಅಂತ ಒಂದಿರ್ತದೆ. ಅಂದರೆ ಸರ್ಕಾರ ತನ್ನ ಆಡಳಿತಾತ್ಮಕ ನೀತಿಗಳಿಂದ ಏನಾದರೂ ನಷ್ಟವನ್ನು ಉಂಟು ಮಾಡಿದ್ರೆ ಅದಕ್ಕಾಗಿ, ಅಥವಾ ಖಾಸಗಿ ಕಂಪನಿ ತನ್ನ ಆಡಳಿತ ನಿರ್ವಹಣೆ ಕಾರಣಕ್ಕಾಗಿ ನಷ್ಟ ಉಂಟು ಮಾಡಿದ್ರೆ ಏನು ಪರಿಹಾರ ಕೊಡಬೇಕು ಅದೊಂದು. ಆದರೆ ಅವೆರಡನ್ನು ಮೀರಿದಂತಹ, ಅಂದರೆ ಅನಿಯಂತ್ರಿತ ಶಕ್ತಿಗಳಿಂದ, ಅಂದರೆ ಮಳೆಗಾಲ, ಬರಗಾಲ ಇತ್ಯಾದಿಗಳೇನೋ ಆಗ್ಬಿಟ್ಟು ಏನಾದರೂ ಒಂದು ಆಯಿತು ಅಂತಂದರೆ ಆ್ಯಕ್ಟ್ಸ್ ಆಫ್ ಗಾಡ್ ಅಂತೇಳಿ, ಬೇಸಿಕಲಿ ದೇವರ ಆಟ ಅಂತ ಇಟ್ಕೊಂಬಿಡಿ. ಸೊ ದೇವರ ಆಟಗಳು, ಇದು ಕೋವಿಡ್ ಕೂಡ ದೇವರ ಆಟ ಆದ್ದರಿಂದ ಇದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ಆದ್ದರಿಂದ ಇದಕ್ಕೆ ನಾವು ಹೊಣೆ ಅಲ್ಲ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ಕೈ ತೊಳ್ಕೊಂಡ್ಬಿಟ್ಟಿದೆ. ಆದರೆ ಕೋವಿಡ್ ಈ ದೇಶದಲ್ಲಿ ಹೆಚ್ಚಿಗೆ ಆಗುವುದಕ್ಕೆ ಕೆಲವು ದೇಶಗಳು ನಿಯಂತ್ರಿಸಿದ್ದಾವೆ, ಕೆಲವು ದೇಶಗಳು ತಮ್ಮ ದೇಶಕ್ಕೆ ಬಂದ ಮೇಲೆ ಬಹಳ ಬೇಗ ನಿಯಂತ್ರಿಸಿದ್ದಾವೆ. ಆ ರೀತಿ ನೋಡಿದ್ರೆ ಭಾರತ ಇವತ್ತು ಕೋವಿಡ್ನಲ್ಲಿ 3ನೇ ಸ್ಥಾನದಲ್ಲಿದೆ. ಯಾವ ದೇಶಗಳು ಮಾಡಿದಿರುವಂಥ 77 ದಿನಗಳ ಕಾಲ ಅತಿ 98% ಯಶಸ್ಸಾದಂಥ ಲಾಕ್ಡೌನ್ಗಳನ್ನ ವಿಧಿಸಿದೆ. ಇಂಥ ಭೀಕರವಾದಂಥ ಲಾಕ್ಡೌನ್ ಬೇರೆ ಯಾವ ದೇಶದಲ್ಲೂ ಆಗಿಲ್ಲ. ಅಂದರೆ ಕೋವಿಡ್ನ ಬರದರೇ ನಿಯಂತ್ರಿಸಿರೋ ದೇಶಗಳಿವೆ, ಕೋವಿಡ್ ಬಂದ ಮೇಲೆ ನಿಯಂತ್ರಿಸಿರೋ ದೇಶ ಇದಾವೆ. ಅಂದ್ರೆ ಆ ನಿರ್ವಹಣೆ ಏನಿದೆ ಕೋವಿಡ್ ಬಂದ ಮೇಲೆ, ಕೋವಿಡ್ ದೈವ ನಿಯಾಮಕ ಇರ್ಬೋದು, ಬಟ್ ಕೋವಿಡ್ ಬರೋದನ್ನ ನಿಯಂತ್ರಿಸೋದು, ಲಾಕ್ಡೌನ್ ಇತ್ಯಾದಿ ಆರ್ಥಿಕ ಚಟುವಟಿಕೆಗಳನ್ನ ನಿಯಂತ್ರಿಸೋದು, ಇವೆಲ್ಲವೂ ಕೂಡ ಸರ್ಕಾರದ ಸುಪರ್ದಿನಲ್ಲಿ ಇದ್ದದ್ದು. ಅದು ದೇವರ ಆಟ ಅಲ್ಲ, ಮೋದಿ ಸರ್ಕಾರದ ಆಟವೇ ಆಗಿದೆ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಗುರುತು ಮಾಡ್ಕೋಬೇಕು. ಹೀಗಾಗಿ ಈ ಥರ ಕೈ ಚೆಲ್ಲಕ್ಕೆ ಬರೋದಿಲ್ಲ. ಮೇಲಾಗಿ GST ಅನ್ನುವಂತಹ ಒಂದು ಹೊಸ ತೆರಿಗೆ ಪದ್ಧತಿ 2017ರಲ್ಲಿ ನಮ್ಮ ದೇಶದಲ್ಲಿ ಏನು ಜಾರಿ ಆಯಿತು, ಆ ಒಪ್ಪಂದ ಜಾರಿಯಾದಂಥ ಸಾಂವಿಧಾನಾತ್ಮಕವಾದಂಥ ರೀತಿಯಲ್ಲೇ ಈ ಥರ ಕೇಂದ್ರ ಸರ್ಕಾರ ಕೈ ಚೆಲ್ಲುವುದಕ್ಕೆ ಸಾಧ್ಯತೆ ಇಲ್ಲ. ಆ ದ್ರೋಹ ಯಾವ ಪ್ರಮಾಣದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಂತಂದರೆ, GST ಯಾಕೆ ಬಂತು, ತೆರಿಗೆಯ ಪರಮಾಧಿಕಾರ ಹೇಗಿದೆ ನಮ್ಮ ಭಾರತ ಒಕ್ಕೂಟ ರಚನೆಯಲ್ಲಿ ಅಂತ ಒಂದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತವನ್ನು ನಾವು ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಒಂದು ಒಕ್ಕೂಟವಾಗಿ ಪರಿಕಲ್ಪಿಸ್ಕೊಂಡಿದ್ದೀವಿ. ಬೇರೆ ಎಲ್ಲ ದೇಶಗಳಲ್ಲಿ ಒಂದು ದೇಶಕ್ಕೆ ಒಂದು ಸರ್ಕಾರ ಮಾತ್ರ ಇರ್ತದೆ, ಆ ಸರ್ಕಾರಕ್ಕೆ ಎಲ್ಲ ಬಗೆಯ ಪರಮಾಧಿಕಾರಿಗಳಿರ್ತವೆ. ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ಈ ದೇಶದ ಸಾರ್ವಭೌಮತೆಯನ್ನು ಹಂಚಿಕೊಂಡಿರುವ ಪರಮಾಧಿಕಾರವಾಗಿದೆ. ಅದಕ್ಕೆ ಶೇರ್ಡ್ ಸಾವರೆಂಟಿ ಅಂತಾರೆ. ಅಂದರೆ ಈ ಸಾರ್ವಭೌಮತೆಯನ್ನು ರಾಜ್ಯ ಸರ್ಕಾರವೂ ಹಂಚಿಕೊಂಡಿದೆ, ಕೇಂದ್ರ ಸರ್ಕಾರವೂ ಹಂಚಿಕೊಂಡಿದೆ. ಈ ಸಾರ್ವಭೌಮತೆ ಯಾವ ರೀತಿ ವ್ಯಕ್ತ ಆಗುತ್ತೆ ಅಂತಂದರೆ, ತೆರಿಗೆ ಹಾಕುವ ಪರಮಾಧಿಕಾರದಲ್ಲಿ, ಶಾಸನಗಳನ್ನು ಮಾಡುವ ಪರಮಾಧಿಕಾರದಲ್ಲಿ, ಹಾಗೂ ಹಲವಾರು ನೀತಿ ನಿಯಮಗಳನ್ನು ಮಾಡುವ ಪರಮಾಧಿಕಾರಗಳಲ್ಲಿ ಈ ಬಗೆಯ ಶೇರ್ಡ್ ಸಾವರೆಂಟಿ, ಹಂಚಿಕೊಂಡಂಥ ಸಾರ್ವಭೌಮತೆ ವ್ಯಕ್ತ ಆಗ್ತದೆ. ಅದರಲ್ಲಿ ಅತಿ ಮುಖ್ಯವಾದದ್ದು ತೆರಿಗೆಯನ್ನು, ತಮ್ಮ ರಾಜ್ಯ ಸರ್ಕಾರಗಳ ತೆರಿಗೆಯನ್ನು ತಾವೇ ಎಷ್ಟು ವಿಧಿಸ್ಬೋದು ಅಂತ ಅಂದ್ಬಿಟ್ಟು ಅದನ್ನು ವಿಧಿಸುವಂಥದ್ದು, ಅದಕ್ಕೆ ಬೇಕಾದಂಥ ಶಾಸನ ಮಾಡುವಂತಹ ಪರಮಾಧಿಕಾರ ರಾಜ್ಯ ಸರ್ಕಾರಗಳಿಗಿತ್ತು. ಇವೆರಡು ಒಟ್ಟುಗೂಡಿಕೊಂಡು ಇವತ್ತು ಈ ದೇಶದ ಒಕ್ಕೂಟ ರಚನೆ ಮುಂದೆ ನಡೀತಾ ಇತ್ತು. ಈ ದೇಶದ ಫೆಡರಲ್ ಸ್ವರೂಪ ನಿಂತದ್ದು ಆ ಸ್ವರೂಪದಲ್ಲಿ. ಒಂದು ಕಡೆ ಕೇಂದ್ರ ಸರ್ಕಾರ ಇಡೀ ದೇಶದ 30 ರಾಜ್ಯಗಳಲ್ಲಿರುವಂಥ ಎಲ್ಲ ಜನರ ಮೇಲೆ ಹಲವಾರು ಬಗೆಯ ತೆರಿಗೆ ಹಾಕ್ತಾ ಇತ್ತು. ಉದಾಹರಣೆಗೆ ಎಕ್ಸೈಸ್ ಟ್ಯಾಕ್ಸ್ ಇತ್ತು, ಇನ್ಕಮ್ ಟ್ಯಾಕ್ಸ್ ನಮ್ಮ ದೇಶದಲ್ಲಿ, ಅಂದರೆ ಒಬ್ಬ ಆದಾಯ ತೆರಿಗೆ ಅಂತ ಏನು ಕರಿತೀವಿ, ಪ್ರತ್ಯಕ್ಷ ತೆರಿಗೆನಲ್ಲಿ ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ ಹಾಗೂ ಸರ್ವಿಸ್ ತೆರಿಗೆ ಅಂತ ಆಮೇಲೆ ಏನು ಹಾಕಿದ್ರು ಅವಷ್ಟು ಕೂಡ, ಹಾಗೂ ಎಕ್ಸೈಸ್ ಟ್ಯಾಕ್ಸು, ಇವಿಷ್ಟು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಪರಮಾಧಿಕಾರ. ಇನ್ನು ಬಿಟ್ಟಂತೆ ಆಯಾ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂಥ ರಾಜ್ಯಗಳ ಸ್ಟೇಟ್ಸ್ ಓನ್ ರಿಸೋರ್ಸಸ್ ಅಂತಾರೆ, ರಾಜ್ಯಗಳ ಸ್ವಂತ ತೆರಿಗೆ ಆದಾಯದಲ್ಲಿ ಕಮರ್ಷಿಯಲ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ವಾಣಿಜ್ಯ ತೆರಿಗೆ, ಮಾರಾಟ ತೆರಿಗೆ, ರಾಜ್ಯಗಳ ಅಬಕಾರಿ ತೆರಿಗೆ, ಸ್ಟಾಂಪ್ಸ್ ಆ್ಯಂಡ್ ಡ್ಯೂಟೀಸು, ಇವುಗಳ ಮೂಲಕ ಅವರು ತೆರಿಗೆ ಸಂಪನ್ಮೂಲವನ್ನು ರೂಢಿಸ್ಕೊಳ್ಬೋದಾಗಿತ್ತು. ಯಾವ ಪ್ರಮಾಣದ ತೆರಿಗೆಯನ್ನು ವಿಧಿಸ್ತೀವಿ ಅನ್ನೋದು ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು, ಇದು ಕೇಂದ್ರಗಳಿಗೆ ಬಿಟ್ಟಂಥ ವಿಷಯ ಆಗಿತ್ತು. ಆದರೆ ಇಷ್ಟು ಮಾತ್ರ ಅಲ್ಲದಿರ ತೆರಿಗೆನಲ್ಲಿ ಎರಡು ವಿಧಾನ ಇತ್ತು. ಒಂದು, ಈ ದೇಶದ ಅತ್ಯಂತ ನಿರ್ಗತಿಕನಾದಂಥ ಬಡವ ಹೆಚ್ಚು ಕಡಿಮೆ
ಕಡಿಮೆ ಭಿಕ್ಷುಕನೂ ಕೂಡ ಕಟ್ಟಬೇಕಾಗಿರುವಂಥ ಪರೋಕ್ಷ ತೆರಿಗೆ ಒಂದು ಕಡೆ, ಇನ್ನೊಂದು ಕಡೆ ದೊಡ್ಡ ಹೆಚ್ಚಿನ ಆದಾಯ ಇರುವಂಥ ಆದಾಯ ತೆರಿಗೆ ಕಟ್ಟೋರು ಮತ್ತೊಂದು ಕಡೆ. ಕ್ರಮೇಣವಾಗಿ ಏನಾಗ್ತಾ ಬಂತು ನಮ್ಮ ದೇಶದಲ್ಲಿ ಅಂತಂದರೆ, ಶ್ರೀಮಂತರ ಮೇಲಿನ ಆದಾಯ ತೆರಿಗೆ ಅದು ಕಡಿಮೆ ಆಗ್ತಾ ಆಗ್ತಾ ಸಾಮಾನ್ಯ ಬಡವರು ಕೂಡ ಕಟ್ಟಬೇಕಾಗಿರುವಂಥ ತೆರಿಗೆಯ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಅದರಲ್ಲೂ ವಿಶೇಷವಾಗಿ 1991 ನಂತರ ಈ ದೇಶದಲ್ಲಿ ಶ್ರೀಮಂತರ, ಉಳ್ಳವರ, ಬಂಡವಾಳಶಾಹಿಗಳ, ಉದ್ಯಮಿಗಳ ಪರವಾಗಿ ನಾವು ತೆರಿಗೆ ನೀತಿಯನ್ನು ರೂಪಿಸಬೇಕು ಅನ್ನೋ ಪರಿಕಲ್ಪನೆ ಬಂದಾದಮೇಲೆ ಕಾರ್ಪೊರೇಟ್ ತೆರಿಗೆಗಳು ಕಡಿಮೆ ಆಗ್ತಾ ಬಂತು, ಉದ್ಯಮಿಗಳ ಆದಾಯದ ಮೇಲೆ ತೆರಿಗೆ ಕಡಿಮೆ ಆಗ್ತಾ ಬಂತು. ಮತ್ತೊಂದು ಕಡೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಡೀಬೇಕಾದ್ರಿಂದ ಪರೋಕ್ಷ ತೆರಿಗೆಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ಆ ಅರ್ಥದಲ್ಲಿ 2000 ನಂತರ ಜಗತ್ತಿನ ಯಾವ್ಯಾವ ದೇಶಗಳು ಮಾರುಕಟ್ಟೆ ಆರ್ಥಿಕತೆಯನ್ನು ಅಪ್ಕೊಂಡಿದ್ದವೋ ಆ ಎಲ್ಲ ದೇಶಗಳು ಕೂಡ GST ಅಂತಂದರೆ ಸರಕು ಮತ್ತು ಸೇವಾ ತೆರಿಗೆ ಇಡೀ ದೇಶಕ್ಕೆ ಎರಡೇ ಸ್ಲ್ಯಾಬು. ಬೇರೆ ಬೇರೆ ದೇಶಗಳಲ್ಲಿ ಒಂದೇ ಸ್ಲ್ಯಾಬ್ ಇದೆ. ಅದೇ ಒಂದೇ ಇಡೀ ದೇಶಾದ್ಯಂತ ಒಂದೇ ತೆರಿಗೆಯನ್ನು, ಪರೋಕ್ಷ ತೆರಿಗೆಯನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕೆ ರಾಜ್ಯಗಳ ಅಧಿಕಾರಿಗಳನ್ನು ಕಡಿಮೆ ಮಾಡಿ ಒಂದೇ ಸ್ವರೂಪದ ತೆರಿಗೆ ರಚನೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಹೋದವು. ಅದು ನಿರ್ದಿಷ್ಟವಾಗಿ ಜನರ ಮೇಲಿನ ಹೊರೆಯನ್ನು ಜಾಸ್ತಿ ಮಾಡಿ ಆದಾಯ ಜಾಸ್ತಿ ಇರೋರ ಮೇಲಿನ ಹೊಣೆಯನ್ನು ಕಡಿಮೆ ಮಾಡ್ತು. ಆ ಥರದ ಒಂದು ಪ್ರಯತ್ನ 2000ರಲ್ಲಿ ವಾಜಪೇಯಿ ಸರ್ಕಾರ ಪ್ರಾರಂಭದಲ್ಲಿ ಮುಂದಿಟ್ಟರು. ಅದಾದಮೇಲೆ UPA ಸರ್ಕಾರ 2006ರಲ್ಲಿ ಚಿದಂಬರಂ ಅವರು ಹಣಕಾಸು ಮಂತ್ರಿ ಆದಾಗ ಅದನ್ನು ಮುನ್ನಡೆಸೋದಕ್ಕೆ ಪ್ರಯತ್ನ ಪಟ್ಟರು. ವಿರೋಧ ಪಕ್ಷದಲ್ಲಿದ್ದಂಥ BJPನೇ ಅದಕ್ಕೆ ಅಪಾರವಾದಂಥ ವಿರೋಧವನ್ನು, ರಾಜ್ಯಗಳ ಪರಮಾಧಿಕಾರ, ಫೆಡರಲಿಸಮ್ ಅಂತೆಲ್ಲ ಹೇಳಿ ಅದನ್ನು ವಿರೋಧಿಸ್ತು. 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಮೊದಲನೇ ಸತಿ 2017ರಲ್ಲಿ 2016ರಿಂದಲೇ ಎಲ್ಲ ರಾಜ್ಯಗಳ ಜೊತೆ ಈ ರೀತಿ, ಯಾಕಂದರೆ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನು ಬಿಟ್ಕೊಡ್ಬೇಕಲ್ಲ ತೆರಿಗೆಯನ್ನು ಕಟ್ಟುವುದಕ್ಕೆ, ಒಂದೇ ಸ್ವರೂಪದ ತೆರಿಗೆ ಆಗಬೇಕು ಅಂತಂದರೆ ಅವ್ರ ಜೊತೆ ಸಮಾಲೋಚನೆ ಶುರುವಾಯಿತು. ಈ GSTಗೆ ರಾಜ್ಯಗಳು ಒಪ್ಪಬೇಕು ಅಂತಂದರೆ ಎಲ್ಲ ರಾಜ್ಯಗಳು ಎತ್ತಿದಂಥ ಪ್ರಧಾನವಾದಂಥ ಆಕ್ಷೇಪಣೆ ಏನಪ್ಪ ಅಂದರೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳ ಸರ್ಕಾರಗಳು ಬೇರೆ ಬೇರೆ ರಾಜ್ಯಗಳಲ್ಲಿದ್ದವು. GST ಎನ್ನುವ ತೆರಿಗೆ ಪದ್ಧತಿಗೆ ಎರಡು ಮುಖಗಳಿವೆ. ಒಂದು, ಪರೋಕ್ಷ ತೆರಿಗೆಯನ್ನು ಅಂದರೆ ಬಡವರು ಕೂಡ ಕಟ್ಟುವಂಥ ತೆರಿಗೆಯನ್ನು ಅಪಾರವಾಗಿ ಜಾಸ್ತಿ ಮಾಡುತ್ತೆ. ಸಣ್ಣ ಪುಟ್ಟ ಮಧ್ಯಮ ವರ್ಗದವರು ಕಟ್ತಿರುವಂಥ ತೆರಿಗೆಯನ್ನು ಮೊದಲು ಕಟ್ತಿದ್ದಕ್ಕಿಂತ, ಅಂದರೆ GST ಪೂರ್ವಕ್ಕೆ ಕಟ್ತಿದ್ದ ತೆರಿಗೆಗಿಂತ ಪರೋಕ್ಷ ತೆರಿಗೆಯ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಅದರಿಂದನೇ GSTಯನ್ನು ರಿಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಕರೀತಾರೆ, ಅಂದರೆ ಪ್ರತಿಗಾಮಿ ತೆರಿಗೆ ಪದ್ಧತಿ ಅಂತೇಳಿ. ಎರಡನೇದು, ಭಾರತದಂಥ ಸಂದರ್ಭದಲ್ಲಿ ರಾಜ್ಯಗಳಿಗೆ ಇದ್ದಂಥ ಪರಮಾಧಿಕಾರವನ್ನು, ಅಂದರೆ ಬೇರೆ ಬೇರೆ ಅವ್ರದ್ದೇ ಆದಂಥ ಸೇಲ್ಸ್ ಟ್ಯಾಕ್ಸು, ಅವ್ರದ್ದೇ ಆದಂಥ ಕಮರ್ಷಿಯಲ್ ಟ್ಯಾಕ್ಸು ಏನು ಹೇರ್ಬೋದಾಗಿತ್ತು ಆ ಅಧಿಕಾರವನ್ನು ಕಿತ್ಕೊಳ್ಳುತ್ತೆ. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಪರೋಕ್ಷ ತೆರಿಗೆಯನ್ನು ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಏನು ವ್ಯತ್ಯಾಸ ಹೊಂದಿರಲಿಲ್ಲ. ಆದರೆ ರಾಜ್ಯ ಸರ್ಕಾರಗಳ ತೆರಿಗೆಯ ಸ್ವಾಮ್ಯ ಏನಿದೆ ಅದು ಕಡಿಮೆ ಆಗೋದ್ರ ಬಗ್ಗೆ ಅವಕ್ಕೆ ಆತಂಕ ಇದ್ದವು. ಆವಾಗ ಒಂದು ರಾಜಿ ಒಪ್ಪಂದ ಏನಾಯ್ತಪ್ಪ ಅಂದರೆ, GST ಒಪ್ಪಂದದಲ್ಲಿ ಈ ಉದಾಹರಣೆಗೆ ಕರ್ನಾಟಕ ಸರ್ಕಾರಕ್ಕೆ ವರ್ಷಕ್ಕೆ 1 ಲಕ್ಷ ಕೋಟಿ ರೂಪಾಯಿ GST ಪೂರ್ವ ತೆರಿಗೆಯಿಂದ ಬರ್ತದೆ. GST ಪೂರ್ವ ನಮ್ಮಲ್ಲಿ ಸ್ಟೇಜ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು ಇತ್ಯಾದಿಗಳೆಲ್ಲ ಇದ್ವು. GST ಜಾರಿ ಮಾಡಲಿಲ್ಲ ಅಂತಂದರೆ ನನಗೆ 1 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಬರ್ತಿತ್ತು. ಪ್ರತಿ ವರ್ಷ 14% ನನ್ನ ತೆರಿಗೆ ಆದಾಯ ಜಾಸ್ತಿ ಆಗುತ್ತೆ ಅಂತ ಇಟ್ಕೊಂಡ್ರೆ ಈ ವರ್ಷ ನನಗೆ 1,14,000 ಕೋಟಿ ರೂಪಾಯಿ ಬರಬೇಕಾಗಿತ್ತು. ಈಗ ನಾನು GST ಅನ್ವಯ ಮಾಡಿಬಿಡ್ತೀನಿ. GST ನಾನು ಅನ್ವಯ ಮಾಡಿರಲಿಲ್ಲ ಅಂದರೆ 1,14,000 ಕೋಟಿ ಬರ್ತಿತ್ತು. GST ಅನ್ವಯ ಮಾಡಿದ್ದಕ್ಕೆ ಕೇವಲ 1,05,000 ಕೋಟಿ ರೂಪಾಯಿ ಬಂತು ಅಂತ ಇಟ್ಕೊಳ್ರಿ. ಆಗ ಕೋತ ಏನು 9,000 ಕೋಟಿ ಇದೆ ಅದನ್ನು ಕೇಂದ್ರ ಸರ್ಕಾರ ತಾನು ತುಂಬಿಕೊಡುತ್ತೆ ಅಂತಂತು. ಅಂದರೆ GSTನ ನೀವು ಜಾರಿಗೆ ತಂದರೆ ನಿಮಗೇನು ತೆರಿಗೆ ನಷ್ಟ ಆಗುತ್ತೆ ಅಷ್ಟು ಪ್ರಮಾಣದ ನಷ್ಟವನ್ನು ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ. ಇದನ್ನು GST ಕಾಂಪನ್ಸೇಷನ್ ಪ್ಯಾಕೇಜ್ ಅಂತ ಕರೀತಾರೆ. ಈ ಒಪ್ಪಂದ ಜಾರಿ ಆದಮೇಲೆ, ಅಂದರೆ ಮೊದಲನೇದು, ಪ್ರತಿ ವರ್ಷ 14% ತೆರಿಗೆ ಆದಾಯ ಜಾಸ್ತಿ ಆಗುತ್ತೆ ಅನ್ನೋದನ್ನು ಒಂದು ಮಾನದಂಡವಾಗಿ ಒಪ್ಕೊಳ್ಳಾಯಿತು. ಎರಡನೇದು, 14% ತೆರಿಗೆ ಆದಾಯಕ್ಕೆ ಎಷ್ಟು ಕಡಿಮೆ ಬೀಳುತ್ತೆ GSTಯಿಂದಾಗಿ, GSTಯನ್ನು ಜಾರಿಗೆ ತಂದಿದ್ದ ಕಾರಣಕ್ಕೆ ಅಷ್ಟು ಕೊರತೆಯನ್ನು ಕೇಂದ್ರ ಸರ್ಕಾರ ತುಂಬಿಕೊಡಬೇಕು ಅನ್ನುವಂತಹ ಎರಡು ಷರತ್ತಿನ ಮೇರೆಗೆ ಈ ದೇಶದಲ್ಲಿ 2017ರಲ್ಲಿ 101ನೇ ಸಾಂವಿಧಾನಿಕ ತಿದ್ದುಪಡಿ ಜಾರಿಯಾಯಿತು. ಜುಲೈ 1ನೇ ತಾರೀಕು ಮಧ್ಯರಾತ್ರಿ ಈ ದೇಶದಲ್ಲಿ ಮತ್ತೊಂದು ಸ್ವಾತಂತ್ರ್ಯ ಬಂದಿದೆ, ಒಂದು ದೇಶ ಒಂದೇ ತೆರಿಗೆ ಅನ್ನೋ ಇತ್ಯಾದಿ ಸಂಭ್ರಮಗಳು ಇತ್ಯಾದಿಗಳ ಮೂಲಕ ಅದನ್ನು ಜಾರಿಗೆ ತರಲಾಯಿತು. ಇದು ಪರೋಕ್ಷವಾಗಿ ಇಮಿಡಿಯೇಟಾಗಿ ಜನರ ಮೇಲೆ ತೆರಿಗೆ ಹೊರೆಯನ್ನು, ಪರೋಕ್ಷ ತೆರಿಗೆಯನ್ನು ಜಾಸ್ತಿ ಮಾಡ್ತಾ ನೀವು ನೋಡೋದಾದರೆ ಕೃಷಿ ಸರಕುಗಳ ಮೇಲೆ ಹಾಕಿ ಎಷ್ಟು ತೆರಿಗೆ ಜಾಸ್ತಿ ಆಗಿದೆ GST ಬಂದ ಮೇಲೆ ಅಂತಂದರೆ, GST ಪೂರ್ವದಲ್ಲಿ ಒಬ್ಬ ರೈತ ವರ್ಷಕ್ಕೆ 3,000 ತೆರಿಗೆ ಕಟ್ತಾ ಇದ್ದರೆ ಅವನು ಇವತ್ತು 6,000 ರೂಪಾಯಿ ಹೆಚ್ಚಿಗೆ ಕಟ್ತಿದ್ದಾನೆ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರಗಳ ತೆರಿಗೆಯ ಪಾರಮ್ಯ ಹೋಯಿತು. ನಿಧಾನಕ್ಕೆ, ಅಂದರೆ 2017, 2018ರ ಸಂದರ್ಭಕ್ಕೆ ಬಂದರೆ ಏನು ಕಾಂಪನ್ಸೇಷನ್ ಪ್ಯಾಕೇಜ್ ಕೊಡ್ತೀವಿ, ಅಂದರೆ ನಿಮ್ಮ ತೆರಿಗೆ 14% ಏರಿಕೆಯ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಏನು ಹೇಳಿದ್ರು, ಅದು ಕೊಡೋದಕ್ಕೆ ಶುರುವಾಗಿತ್ತು. ಆದರೆ ಯಾವಾಗ ಕೇಂದ್ರ ಸರ್ಕಾರ ಒಂದು ಕಡೆ ಈ ಡಿಮಾನಿಟೈಸೇಷನ್, ನೋಟು ನಿಷೇಧದಂಥ ನೀತಿ ಮತ್ತು ಏಕಪ್ರಕಾರವಾಗಿ ಬೇಡಿಕೆಯನ್ನು ಹೆಚ್ಚಿಸ್ದಿರ ಬರೀ ಶ್ರೀಮಂತರ ಪರವಾದಂಥ ನೀತಿಗಳನ್ನೇ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು, ಆಗ ಒಟ್ಟಾರೆ ದೇಶದಲ್ಲಿ ಆರ್ಥಿಕತೆ ಮಂದಗತಿಗೆ ಹೋಗೋಕ್ಕೆ ಶುರುವಾಯಿತು.
2015ರಲ್ಲಿ 7% ಇದ್ದಂಥ ದೇಶದ ಆರ್ಥಿಕ ಅಭಿವೃದ್ಧಿಯ ಗತಿ ಯಾವುದೇ ಕರೋನಾ ಯಾವುದೇ ಕೋವಿಡ್ಗಳು ಇಲ್ದಿರೋ ಸಂದರ್ಭದಲ್ಲೇ ಸರ್ಕಾರದ ದುಷ್ಟ ಮತ್ತು ಜನವಿರೋಧಿ ಆರ್ಥಿಕ ನೀತಿಗಳಿಂದಾಗಿ ಬೇಡಿಕೆಗಳು ಕುಸಿತ 2019ರ 3ನೇ ಕ್ವಾರ್ಟರ್ ಅಷ್ಟೊತ್ತಿಗಾಗಲೇ ಅದು 3.1% ಇಳಿದಿತ್ತು. ಹೀಗಾಗಿ ತೆರಿಗೆ ಸಂಗ್ರಹನೂ ಕಡಿಮೆ ಆಗ್ತಾ ಯಾವ ಪರಿಸ್ಥಿತಿಗೆ ಬಂದಿತ್ತು ಅಂದರೆ, ನಿಧಾನಕ್ಕೆ ಕೇಂದ್ರ ಸರ್ಕಾರ ತಾನೇನು ಒಪ್ಕೊಂಡಿತ್ತು ಅಂದರೆ ಕೋವಿಡ್ ಬರೋಕ್ಕೆ 1 ವರ್ಷಕ್ಕೆ ಮುಂಚೆನೇ ಏನು ತೆರಿಗೆ ಕೋತ ಆಗುತ್ತೆ, ತೆರಿಗೆ ಆದಾಯ ಕೋತ ಆಗುತ್ತೆ, ಅದನ್ನು ತುಂಬಿಕೊಡ್ತೀನಿ ಅಂತೇಳಿ ಅದನ್ನು ಕೊಡೋಕ್ಕೆ ಆಗದೇ ಇರೋ ಸಂದರ್ಭದಲ್ಲಿದ್ದರು. ಜನವರಿಗೆ ಕೊಡಬೇಕಾಗಿರೋದನ್ನು ಡಿಸೆಂಬರ್ಗೆ ಕೊಡೋದ್ರಲ್ಲಿ ಕೇವಲ 10% ಕೊಡೋದು, 30% ಕೊಡೋದು, ಈ ಥರದ ಕೋವಿಡ್ಗೆ ಮುಂಚೆನೇ ತಾನು ತನ್ನದೇ ಆದಂಥ ತಪ್ಪು ಆರ್ಥಿಕ ನೀತಿಗಳಿಂದಾಗಿ ಸಾಂವಿಧಾನಾತ್ಮಕವಾಗಿ ಏನು ಕಾಂಟ್ರ್ಯಾಕ್ಟ್ ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಆ ಒಪ್ಪಂದನ ಮುರಿಯೋದಕ್ಕೆ ಶುರುವಾಗಿಬಿಟ್ಟಿತ್ತು. ಈಗ ಖಂಡಿತವಾಗಿ ಕೋವಿಡ್ ಬಂದಿದೆ. ಕೋವಿಡ್ ಬಂದಾದ್ಮೇಲೆ ಒಟ್ಟಾರೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಒಂಥರ ಕುಸಿತ ಆಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೂ ತೆರಿಗೆ ಆದಾಯಗಳು ಕಡಿಮೆ ಆಗಿದೆ, ಕೇಂದ್ರ ಸರ್ಕಾರಕ್ಕೂ ತೆರಿಗೆ ಆದಾಯ ಕಡಿಮೆ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ಕಡಿಮೆ ಆಗಿಲ್ಲ ಅಂತ ಯಾರೂ ಹೇಳ್ತಿಲ್ಲ. ಆದರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ತೆರಿಗೆಯನ್ನು ರೂಢಿಸ್ಕೊಳ್ಳೋ ವಿಷಯದಲ್ಲಿ ಅತಿ ದೊಡ್ಡ ವ್ಯತ್ಯಾಸ ಹೊಂದಿದೆ. ಇದನ್ನು ಇವತ್ತು ಏನು ಕೋವಿಡ್ ಅನ್ನೋದು ದೇವರ ಆಟ, ಆ ಕಾರಣಕ್ಕಾಗಿ ನಾವು ಅದನ್ನು ಕೊಡೋಕ್ಕಾಗಲ್ಲ ಅಂತ ಏನು ಹೇಳ್ತಿದ್ದಾರೆ. ಅದ್ರ ಮೂಲಕ ನಿನ್ನೆ ನಡೆದಂಥ GSTಯ ಸಭೆಯಲ್ಲಿ ಅವ್ರು ಹೇಳಿರೋದೇನಪ್ಪ ಅಂದರೆ, ಸುಮಾರು 3 ಲಕ್ಷ ಕೋಟಿ ರೂಪಾಯಿಯಷ್ಟು ಕಾಂಪನ್ಸೇಷನ್ ಕೇಂದ್ರ ಸರ್ಕಾರ ಎಲ್ಲ 30 ರಾಜ್ಯಗಳಿಗೆ ಕೊಡಬೇಕಾಗುತ್ತೆ. ನಮ್ಮ ಕರ್ನಾಟಕಕ್ಕೆ 13,000 ಕೋಟಿ, ತಮಿಳುನಾಡಿಗೆ 20,000 ಕೋಟಿ, ಆ ಥರ ಕೊಡಬೇಕಾಗುತ್ತೆ. ಇದು ಈ ವರ್ಷದಲ್ಲಿ 3 ಲಕ್ಷ ಕೋಟಿ ರೂಪಾಯಿ ನಾವು ಕೊಡಬೇಕಾಗುತ್ತೆ. ಆದರೆ ಅದರಲ್ಲಿ 65,000 ಕೋಟಿ ರೂಪಾಯಿನ ನಾವು ಕೊಡಬಲ್ಲೆವು. ಯಾಕಂತಂದರೆ ಆದ ಒಪ್ಪಂದದ ಪ್ರಕಾರ ಏನು ಪರಿಹಾರ ಕೊಡಬೇಕಲ್ಲ, 14% ತೆರಿಗೆ ಏರಿದ್ರೆ ಅಷ್ಟು ತೆರಿಗೆ GSTನಲ್ಲಿ ಬರಲಿಲ್ಲ ಅಂತಂದರೆ ಅಷ್ಟು ದುಡ್ಡನ್ನು ಕೇಂದ್ರ ಸರ್ಕಾರ ಎಲ್ಲಿಂದ ಕೊಡುತ್ತೆ ಅಂತಂದರೆ, ಅದಕ್ಕೋಸ್ಕರನೇ ಅಂದರೆ GST ಪರಿಹಾರ ಕೊಡೋಕ್ಕೋಸ್ಕರನೇ ಕೆಲವನ್ನ ಸಿನ್ ಗೂಡ್ಸ್ ಅಂತ ಕರೀತಾರೆ. ಅಂದರೆ ಲಕ್ಸುರಿ ಐಟಮ್ಸ್ಗಳು ಏನಿದ್ದಾವೆ, ಅದು ತಂಬಾಕಿರ್ಬೋದು ಅಥವಾ ಮದ್ಯಗಳಾಗಿರ್ಬೋದು, ಲಕ್ಸುರಿ ಕಾರುಗಳಿರ್ಬೋದು, ಅದರ ಮೇಲೆ GST ಕಾಂಪನ್ಸೇಷನ್ ಸೆಸ್ ಅಂತ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅಂದರೆ ಕೇಂದ್ರ ಸರ್ಕಾರ ತನ್ನ ಬೊಕ್ಕಸದಿಂದ ಕೊಡ್ತಿಲ್ಲ, ಅದನ್ನು ಅತಿ ಐಷಾರಾಮಿ ಥರದವಾದದ್ದು ಅಥವಾ ಸಿನ್ ಟ್ಯಾಕ್ಸ್ ಏನಿದೆ ಅದರಲ್ಲಿ ಬಂದಿರೋವಂಥ ಸೆಸ್ ಅಂದರೆ ಹೆಚ್ಚುವರಿ ತೆರಿಗೆಯನ್ನು ಕಲೆಕ್ಟ್ ಮಾಡಿ ಅದರಲ್ಲೇನು ಕಲೆಕ್ಟ್ ಆಗುತ್ತೋ ಅದನ್ನು ಹಂಚ್ತೀವಿ ಅಂತ ಹೇಳಿದ್ರು. ಅದು ಕೇಂದ್ರ ಸರ್ಕಾರ ಮಾಡ್ಕೊಂಡಿರೋಂಥ ಅರೇಂಜ್ಮೆಂಟ್. ಅಂದರೆ ಕೇಂದ್ರ ಸರ್ಕಾರ ತನ್ನ ನೇರ ಬೊಕ್ಕಸದಿಂದ ಕೊಡ್ತಿಲ್ಲ, ತೆರಿಗೆ ಸಂಗ್ರಹದಿಂದ ಕೊಡ್ತೀವಿ ಅಂತೇಳಿ. ಈಗ ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಅದರ ಸಂಗ್ರಹವೂ ಕೂಡ ಕಡಿಮೆ ಆಗಿದೆ, ಅದರಿಂದ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತ. ಇದರಲ್ಲಿ ತುಂಬ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, 2017ರಲ್ಲಿ ಈ GST ಕಾಂಪನ್ಸೇಷನ್ ಪೂಲ್ಗೆ ಏನು ರಾಜ್ಯ ಸರ್ಕಾರಗಳು ಕೊಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಸಂಗ್ರಹ ಆಗಿತ್ತು, ಅದನ್ನೇ ನಾವು ರಾಜ್ಯ ಸರ್ಕಾರದ ಜೊತೆ ಹಂಚಿಕೊಳ್ಳಿಲ್ಲ. ಈಗ ಕಡಿಮೆ ಆಗಿದೆ ಎಂದಾಗ ನಷ್ಟನ ಮಾತ್ರ ಹಂಚ್ಕೊಳಕ್ಕೆ ಬರ್ತಿದ್ದಾರೆ. ಈಗ ಇವ್ರು ಏನು ಹೇಳ್ತಿದ್ದಾರೆ, ಈ 3 ಲಕ್ಷ ಕೋಟಿ ರೂಪಾಯಿ ಏನು ರಾಜ್ಯ ಸರ್ಕಾರ ಕೊಡಬೇಕು ಅದರಲ್ಲಿ 65,000 ಕೋಟಿ ರೂಪಾಯಿ ಕೊಡೋಕ್ಕಾಗುತ್ತೆ. ಇನ್ನು 2,35,000 ಕೋಟಿ ರೂಪಾಯಿನಲ್ಲಿ 95,000 ಕೋಟಿ ರೂಪಾಯಿ ನೀವು RBIಯಿಂದ ಸಾಲ ತಗೊಳ್ಳಿ. ಆ ಸಾಲದ ಬಡ್ಡಿ ಮತ್ತು ಅಸಲನ್ನು ಮುಂದಿನ 5 ವರ್ಷಗಳಲ್ಲಿ ಈ GST ಕಾಂಪನ್ಸೇಷನ್ ಸೆಸ್ನ ಏನು ಬರ್ತದೆ ಅದ್ರ ಮೂಲಕ ನಾವು ಕೊಡ್ತೀವಿ. ಉಳಿದ ಅಂದರೆ 2,35,000 ಕೋಟಿನಲ್ಲಿ 95,000 ಕೋಟಿ ರೂಪಾಯಿ ಹೆಂಗೆ ಮಾಡ್ತೀವಿ, ಇನ್ನು ಉಳಿದ 1,35,000 ಕೋಟಿ ನಮಗೆ ಗೊತ್ತಿಲ್ಲ, ನೀವೇ ಮಾಡ್ಕೊಳ್ಳಿ. ಅಥವಾ ಎರಡನೇ ದಾರಿ, ಇಡೀ 2,35,000 ಕೋಟಿ ರೂಪಾಯಿನೂ ಕೂಡ ನೀವು ಮಾರುಕಟ್ಟೆನಲ್ಲಿ ಬಡ್ಡಿ ತಗೊಂಡು ಸಾಲ ಮಾಡ್ಕೊಳ್ಳಿ. ಆ ಬಡ್ಡಿ ಅಸಲನ್ನು ಏನಿದೆ ಆ ಸಾಲದ ಅಸಲನ್ನ ಮುಂದೆ ಏನು ಸೆಸ್ ಕಲೆಕ್ಟ್ ಆಗುತ್ತೆ ಆರ್ಥಿಕತೆ ಚೇತರಿಸ್ಕೊಂಡಾದ್ಮೇಲೆ ಅದರಲ್ಲಿ ನಾವು ಕೊಡ್ತಾ ಹೋಗ್ತೀವಿ, ಆದರೆ ಬಡ್ಡಿಯನ್ನು ಮಾತ್ರ ನೀವೇ ಕಟ್ಕೊಳ್ಬೇಕು ಅಂತ ಹೇಳಿದ್ರು. ಸಾರಾಂಶದಲ್ಲಿ ಕೇಂದ್ರ ಸರ್ಕಾರ ಸಾಲವನ್ನು ಮಾಡಿ ನಾವು ನಿಮಗೆ ಕೊಡೋದಿಲ್ಲ. ಸುಮಾರು ರಾಜ್ಯ ಸರ್ಕಾರಗಳು GST ಕೌನ್ಸಿಲ್ನಲ್ಲಿ ಇದು ಕೇಳಿದ್ರು, ಕೇಂದ್ರ ಸರ್ಕಾರ ಸಾಲ ಮಾಡೋದು ಸುಲಭ, ಕೇಂದ್ರ ಸರ್ಕಾರಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಿಕ್ಕುತ್ತೆ, ನೀವು ಸಾಲ ಮಾಡಿ ನಮ್ಮ ಸಾಲದ ಭಾರವನ್ನು ಹೊರ್ರಿ ಅಂತ ಅಂದ್ಬಿಟ್ಟು ಕೇಳಿದ್ರು. ಆದರೆ ಕೇಂದ್ರ ಸರ್ಕಾರ ಏನು ಹೇಳ್ತಪ್ಪ ಅಂದರೆ, ಕೇಂದ್ರ ಸರ್ಕಾರ ಸಾಲವನ್ನು ಮಾಡಿಬಿಟ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು, ಅಂದರೆ ಭಾರತದಲ್ಲಿ ವಿದೇಶಿ ಬಂಡವಾಳ ಬರಬೇಕು ಅಂದರೆ ಈ ದೇಶದ ಸರ್ಕಾರದ ಆರೋಗ್ಯ ಹೇಗಿದೆ ಅಂತೇಳಿ ಶ್ರೇಯಾಂಕಗಳನ್ನು ಕೊಡುವಂತಹ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ನಮಗೆ ಕ್ರೆಡಿಟ್ ರೇಟಿಂಗ್ ಕಡಿಮೆ ಮಾಡ್ತಾರೆ. ಮತ್ತು ನಾವು ಈ ಥರ ಸಾಲ ಮಾಡಿದ್ರೆ ಪ್ರೈವೇಟ್ ಸೆಕ್ಟರ್, ಖಾಸಗಿ ಉದ್ಯಮಿಗಳು ಸಾಲ ಮಾಡೋಕ್ಕೆ ಹೋದಾಗ ನಮ್ಮ ದೇಶದವರು ಅವರಿಗೆ ತೆರಿಗೆ ದರವನ್ನು ಜಾಸ್ತಿ ವಿಧಿಸ್ತಾರೆ. ಇವೆರಡರಿಂದ ದೇಶಕ್ಕೆ ಅನ್ಯಾಯ ಆಗುತ್ತೆ. ಇದಲ್ಲದಿರೋ ನಮಗೆ ಈ ಚೈನಾ ಇತ್ಯಾದಿ ಕಾರಣಕ್ಕೂ ಕೂಡ ರಕ್ಷಣಾ ವೆಚ್ಚಗಳು ಕೂಡ ಜಾಸ್ತಿ ಬಂದ್ಬಿಟ್ಟಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಬಿಲ್ಕುಲ್ ನಾವು ಸಾಲ ಮಾಡೋದಿಲ್ಲ, ನೀವೇ ಸಾಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದರಲ್ಲೂ ಕೂಡ ಸುಳ್ಳುಗಳನ್ನು ಹೇಳಿದ್ದಾರೆ. ಯಾಕಂದರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಒಂದು ದೇಶದ ಕ್ರೆಡಿಟ್ ತೆಗೆದು ಸಾಲದ ಸಾಮರ್ಥ್ಯವನ್ನು, ಸಾಲ ವಾಪಸಾತಿ ಸಾಮರ್ಥ್ಯವನ್ನು ಅಂದಾಜು ಮಾಡಬೇಕಾದ್ರೆ ಆ ದೇಶದ ಕೇಂದ್ರ ಸರ್ಕಾರದ ಸಾಮರ್ಥ್ಯವನ್ನು, ಸಾಲವನ್ನು ಮಾತ್ರ ಅಂದಾಜು ಮಾಡೋದಿಲ್ಲ. ಇಡೀ 30 ರಾಜ್ಯಗಳ ಸಾಲ ಎಷ್ಟಿದೆ, ಸಾಲ ವಾಪಸಾತಿ ಸಾಮರ್ಥ್ಯ ಎಷ್ಟಿದೆ ಅಂತೇಳಿ ಸರಾಸರಿ ಕ್ರೆಡಿಟ್ ರೇಟಿಂಗೇ ಮಾಡ್ತಾರೆ. ಆದ್ದರಿಂದ ಇವರು ಕೇವಲ ಕೇಂದ್ರ ಸರ್ಕಾರದ ಸಾಲವನ್ನು ಆಧರಿಸಿ ಕ್ರೆಡಿಟ್ ರೇಟಿಂಗ್ ಆಗುತ್ತೆ ಅನ್ನೋದೊಂದು ತಪ್ಪು.
ಎರಡನೇದು, ಇಂಥ ಬಿಕ್ಕಟ್ಟಿನ ಕಾಲದಲ್ಲೂ ಕೂಡ ವಿದೇಶಿ ಬಹುರಾಷ್ಟ್ರೀಯ ಕಂಪನಿಗಳು ಬರ್ತಾವೋ ಹೋಗ್ತಾವೋ ಅನ್ನೋದೆಲ್ಲ ಯೋಚನೆ ಮಾಡಬೇಕಾಗಿರೋದು. ಈ ದೇಶ ಉಳಿಬೇಕು ಅಂತಂದರೆ ನಾವು ಅದಕ್ಕೆ ಸಾಲ ಮಾಡಲೇಬೇಕಾಗುತ್ತೆ ಅನ್ನೋದು ಎರಡನೇದು ತುಂಬ ಮುಖ್ಯವಾದಂಥ ವಿಷಯವಾಗಿದೆ. ಯಾಕಂತಂದರೆ ಕಾರ್ಪೊರೇಟ್ ಕಂಪನಿಗಳಿಗೆ ಸಾಲ ಕಡಿಮೆ ಮಾಡಬೇಕು ಅಂತಾದಾಗ ಆದಂಥ ಕೋತಕ್ಕೆ RBI ಇಂದ 1,65,000 ಕೋಟಿ ರೂಪಾಯಿ ಇಸ್ಕೊಂಡ್ರು. ಕಾರ್ಪೊರೇಟ್ ಕಂಪನಿಗಳಿಗೆ 35% ಇದ್ದಂಥ ಇನ್ಕಮ್ ಟ್ಯಾಕ್ಸ್ ದರವನ್ನು ಅನಾಮತ್ತು 20% ಇಳಿದ್ರು. ಆ ಕಾರಣಕ್ಕಾಗಿಯೇ ಇವತ್ತು ತೆರಿಗೆ ಕೂಡ ಕಡಿಮೆ ಆಗ್ತಿಲ್ಲ. ಇದು ಕೋವಿಡ್ಗೆ ಪೂರ್ವದಲ್ಲಿ ಮೋದಿ ಸರ್ಕಾರವೇ ಅನುಸರಿಸಿದ ನೀತಿಗಳು. ಇದು ದೇವರ ಆಟ ಅಲ್ಲವೇ ಅಲ್ಲ. ಇದಲ್ಲದಿರೋ ಅತಿ ಮುಖ್ಯವಾದದ್ದೇನಪ್ಪ ಅಂದರೆ, ರಾಜ್ಯ ಸರ್ಕಾರಗಳಿಗೆ ತಮ್ಮ ಸ್ವಂತ ಆದಾಯದ ಮೂಲಗಳು ಬಹಳ ಕಡಿಮೆ. GST ಆದಮೇಲೆ ಅವ್ರಿಗೇನು ಉಳ್ಕೊಳ್ಳೋದೇನಪ್ಪ ಅಂತಂದರೆ, ಪೆಟ್ರೋಲ್ ಮೇಲೆ ತೆರಿಗೆ ಹಾಕ್ಬೋದು, ಅಥವಾ ಅಬಕಾರಿ ತೆರಿಗೆ ಕುಡುಕದ ಮೇಲೆ ತೆರಿಗೆ ಜಾಸ್ತಿ ಹಾಕ್ಬೋದು. ಅದನ್ನು ಬಿಟ್ಟರೆ ಸ್ಟ್ಯಾಂಪ್ ಆ್ಯಂಡ್ ಡ್ಯೂಟೀಸ್ ಇರಬೇಕು. ಸ್ಟ್ಯಾಂಪ್ ಆ್ಯಂಡ್ ಡ್ಯೂಟಿ ಅಂತಂದರೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಜಾಸ್ತಿ ನಡಿಬೇಕು. ಇವತ್ತೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರಗಳಿದ್ದಾವೆ. ಹೀಗಾಗಿ ಅವ್ರಿಗೆ ಬೇರೆ ವಿಶೇಷವಾದಂಥ ರಾಜ್ಯಗಳಿಗೆ ಆರ್ಥಿಕ ಸಂಪನ್ಮೂಲಗಳಿಲ್ಲ. ಆದರೆ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾದಂಥ ಆರ್ಥಿಕ ಸಂಪನ್ಮೂಲಗಳಿದ್ದಾವೆ. ಹೇಗಿದ್ದಾವೆ? ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂತಂದರೆ, ಕೇಂದ್ರ ಸರ್ಕಾರದ ತೆರಿಗೆಯಲ್ಲಿ ರಾಜ್ಯಗಳ ಪಾಲು ಇರ್ತವೆ. ಯಾಕಂತಂದರೆ ಕೇಂದ್ರ ಸರ್ಕಾರ ಆ ಎಲ್ಲ ರಾಜ್ಯಗಳ ಮೇಲೆ, ರಾಜ್ಯದ ಜನರ ವಹಿವಾಟಿನ ಮೇಲೆ ತೆರಿಗೆ ಹಾಕಿರ್ತಾನೆ, ತನ್ನ ತೆರಿಗೆಯನ್ನು ಇದು ಮಾಡ್ಕೊಳ್ಳೋದು. ಅದಕ್ಕೆ ಹಣಕಾಸು ಆಯೋಗ ಏನು ಹೇಳಿತ್ತು, 42% ಅಷ್ಟು ಕೇಂದ್ರದ ತೆರಿಗೆಯಲ್ಲಿ ರಾಜ್ಯಗಳ ಪಾಲಿರುತ್ತೆ ಅಂತ ಹೇಳಿದರು. ಆದರೆ ತುಂಬ ಮುಖ್ಯವಾದಂಥ ವಿಷಯ ಏನಂತಂದರೆ, ತೆರಿಗೆಯಲ್ಲಿ ಮಾತ್ರ ರಾಜ್ಯಗಳಿಗೆ ಪಾಲಿದೆಯೇ ಹೊರತು ಹೆಚ್ಚುವರಿ ತೆರಿಗೆ ಕೇಂದ್ರ ಏನಾಗುತ್ತೆ ಅಂದರೆ ಸೆಸ್ ಮತ್ತು ಸರ್ಚಾರ್ಜ್ ಅಂತ ಏನು ಕರೀತಾರೆ, ಆ ಥರ 4-5 ಸೆಸ್ಗಳಿದ್ದಾವೆ. ಉದಾಹರಣೆಗೆ ಎಜುಕೇಷನ್ ಸೆಸ್ ಅಂತ ಹಾಕ್ತಾರೆ, ಸ್ವಚ್ಛ ಭಾರತ್ ಸೆಸ್ ಹಾಕ್ತಾರೆ, ಕೃಷಿ ಕಲ್ಯಾಣ ಸೆಸ್ ಅಂತ ಹಾಕ್ತಾರೆ. ಈ ಸೆಸ್ ಏನಿದೆ ಅದರಲ್ಲಿ ರಾಜ್ಯಗಳಿಗೆ ಪಾಲಿರೋದಿಲ್ಲ. 2019ರಲ್ಲಿ ಈ ಹೆಚ್ಚುವರಿ ತೆರಿಗೆಯಿಂದಲೇ ಕೇಂದ್ರ ಸರ್ಕಾರ 3,11,000 ಕೋಟಿ ರೂಪಾಯಿ ಹಣವನ್ನು ಹೆಚ್ಚುವರಿಯಾಗಿ ರೂಢಿಸ್ಕೊಂಡಿದೆ. ಇವತ್ತು ರಾಜ್ಯ ಸರ್ಕಾರಗಳು ಕೊಡಬೇಕಾಗಿರೋದು 3 ಲಕ್ಷ ಕೋಟಿ. ಹೆಚ್ಚುವರಿ ಸೆಸ್ ಈ ಥರ ಹಾಕುವ ಸಾಮರ್ಥ್ಯ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ನೀವು 1% ಕೋವಿಡ್ ಟ್ಯಾಕ್ಸ್ ಅಂತ ಹಾಕಿದ್ರು ಕೂಡ ಮುಂದಿನ 2 ವರ್ಷದಲ್ಲಿ, ಅಂದರೆ ಕೋವಿಡಿಂದ ಆರ್ಥಿಕತೆ ಚೇತರಿಸ್ಕೊಂಡ ನಂತರನೇ ಕೇಂದ್ರ ಸರ್ಕಾರವೇ ಹಣವನ್ನು ಸಂಗ್ರಹಿಸಿ ರಾಜ್ಯ ಸರ್ಕಾರಗಳ ಬಾಬತ್ತನ್ನು ತೀರಿಸ್ಬೋದು. ಯಾಕಂದರೆ ಸೆಸ್ನ ಹಣವನ್ನು ನೀವು ಹಂಚ್ಕೊಳ್ಳೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಕೇಂದ್ರದ ತೆರಿಗೆಗಳಲ್ಲಿ ರಾಜ್ಯಗಳಿಗೆ 42% ಅಷ್ಟು ಪಾಲಿದೆ ಅಂತಂದ್ರೂ ಕೂಡ ಇವತ್ತಿನವರೆಗೂ ಕೂಡ 30%ಕ್ಕಿಂತ ಜಾಸ್ತಿಯ ಪಾಲನ್ನು ಹಂಚಿಲ್ಲ. ಅದು ಕೂಡ ತನ್ನ ಹತ್ರನೇ ಇಟ್ಕೊಂಡಿದೆ. ಹೀಗಾಗಿ ಇವತ್ತು ಮತ್ತು ಅಷ್ಟು ಮಾತ್ರ ಅಲ್ದಿರ ಇದೇನು ಮಾಡ್ಬೋದು, ವಿತ್ತೀಯ ಕೊರತೆ ಅಂತ ಏನು ಕರಿತೀವಿ, ಸಾಲ ತೊಗೊಂಡು ಬಂದಾಗ ನೀವು ಅಷ್ಟು ಹಣವನ್ನು ಪ್ರಿಂಟ್ ಮಾಡ್ಬೋದು, ಹಣದುಬ್ಬರ ಜಾಸ್ತಿ ಆಗುತ್ತೆ. ಆದರೆ ಆರ್ಥಿಕತೆ ಚೇತರಿಸ್ಕೊಂಡಾದ್ಮೇಲೆ ಆ ಹಣದುಬ್ಬರದ ಸಮಸ್ಯೆಯನ್ನು ನಾವು ನಿವಾರಿಸ್ಕೊಳ್ಬೋದು. ಈ ಹಣವನ್ನು ಪ್ರಿಂಟ್ ಮಾಡುವಂಥದ್ದು, RBI ಇಂದ ದುಡ್ಡು ತೆಗೆದುಕೊಳ್ಳುವಂಥದ್ದು, ಸುಮಾರು RBI ಇಂದ 2-3 ಲಕ್ಷ ಕೋಟಿ ರೂಪಾಯಿ, ನಾವು 6 ಲಕ್ಷ ಕೋಟಿ ರೂಪಾಯಿ ತಗೊಂಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಕೊಡ್ತಾರೆ ಅವರು. ಅದು ಕೇಂದ್ರ ಸರ್ಕಾರದ ಡಿವಿಡೆಂಡ್ ಇರುತ್ತೆ ಅದರಲ್ಲಿ. ಇದು ರಾಜ್ಯ ಸರ್ಕಾರಗಳಿಗಿರೋದಿಲ್ಲ. ಹೀಗಾಗಿ ಕೋವಿಡ್ ಬಿಕ್ಕಟ್ಟಿನಲ್ಲೂ ಕೂಡ ಈ ರೀತಿ 3 ಲಕ್ಷ ಕೋಟಿ ಸಾಲವನ್ನು ಬೇರೆ ಮೂಲಗಳಿಂದ ತೆಗೆದುಕೊಂಡು ಬರುವಂಥ ಶಕ್ತಿ ಇರುವಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಹೊರತು ರಾಜ್ಯ ಸರ್ಕಾರಕ್ಕಲ್ಲ. ಸೊ ಆ ಕಾರಣಕ್ಕಾಗಿ ನೀವು ತನ್ನ ಹೊರೆಯನ್ನು ರಾಜ್ಯ ಸರ್ಕಾರಗಳ ಮೇಲೆ ವರ್ಗಾಯಿಸೋದೇನಿದೆ ಅದರಿಂದ ಒಂದು ದೊಡ್ಡ ಕುತಂತ್ರವೇ ಇದೆ. ರಾಜ್ಯಗಳನ್ನು ಇನ್ನೊಂದಷ್ಟು ಈ ಕೋವಿಡ್ ಸಂದರ್ಭವನ್ನು ಬಳಸ್ಕೊಂಡು ಬಲಹೀನಗೊಳಿಸೋದು, ಇನ್ನೊಂದಷ್ಟು ದೀನರನ್ನಾಗಿಸುವುದು. ರಾಜ್ಯ ಸರ್ಕಾರ ಅಂತಂದರೆ ಅಲ್ಲೇ ವಾಸ ಮಾಡ್ತಿರೋ ಜನರ ಬದುಕಿನ ಪ್ರಶ್ನೆನೇ ಅಲ್ವಾ ಇದು. ಇದು ಅತ್ಯಂತ ಕ್ರೂರ ಆರ್ಥಿಕ ತೆರಿಗೆ ಸರ್ವಾಧಿಕಾರದ ರೂಪ. ಇದೊಂದು ಟ್ಯಾಕ್ಸ್ ಟೆರರಿಸಮ್. ಇದನ್ನು ಮಾಡುವುದಕ್ಕೆ ರಾಜ್ಯ ಸರ್ಕಾರಗಳು, ಕರ್ನಾಟಕ ರಾಜ್ಯದ ಯಡಿಯೂರಪ್ಪನವರ ಸರ್ಕಾರ ಕೂಡ ಯಾವುದೇ ಪಕ್ಷಭೇದವಿಲ್ಲದಂತೆ ಕೇಂದ್ರ ಸರ್ಕಾರ ಮಾಡ್ತಿರೋ ಈ ಸರ್ವಾಧಿಕಾರವನ್ನು ನಾವು ವಿರೋಧಿಸಬೇಕು. ನಮ್ಮ ಪಾಲಿನ ದುಡ್ಡನ್ನು, ಇದೇನೂ ಕಷ್ಟ ಅಲ್ಲ, 1% ಕೋವಿಡ್ ಸೆಸ್ ಹಾಕಿದ್ರೆ ಅದು ಸಿಕ್ಕತ್ತೆ. ಅಥವಾ ಮುಂದಿನ 5 ವರ್ಷದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರಗಳು ಏನು ಸಾಲ ತಗೊಳ್ತಿದ್ದಾರೆ, RBI ತಗೊಳ್ಳಿ ಅಂತ ಹೇಳ್ತಿದ್ದಾರೆ, RBI ಹತ್ರ ಅದನ್ನು ಕೇಂದ್ರ ಸರ್ಕಾರವೇ ತೆಗೆದುಕೊಳ್ಬೋದು. ಈ ಸಂದರ್ಭದಲ್ಲಿ ನೀವು ನಮ್ಮ ರೇಟಿಂಗ್ ಏನಾಗುತ್ತೆ, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬರ್ತಾವ ಇಲ್ಲವಾ ಅಂತ ಯೋಚನೆ ಮಾಡಬಾರ್ದು. ಇವರು ಭರವಸೆ ಕೊಟ್ಟಿದ್ದೇನಪ್ಪ ಅಂದರೆ ಕೋಆಪರೇಟಿವ್ ಫೆಡರಲಿಸಮ್ ಮಾಡ್ತೀವಿ, ಸಹಕಾರಿ ಒಕ್ಕೂಟ ತತ್ವದಲ್ಲಿ ನಾವು ಆಚರಿಸ್ಕೊಂಡು ಹೋಗ್ತೀವಿ ಅಂದರು. ಕೋಆಪರೇಟಿವ್ಸ್ ಇಲ್ಲ, ಇದೊಂದು ರೀತಿಯ ದಮನಕಾರಿ ಒಕ್ಕೂಟ, ದಮನಕಾರಿ ರೀತಿಯಲ್ಲಿ ಸರ್ವಾಧಿಕಾರವನ್ನು ಚಲಾಯಿಸೋ ರೀತಿಯಲ್ಲಿ ಜನರಿಗೆ ಬರೆ ಹಾಕ್ತಾ ಇದ್ದಾರೆ. ಒಂದು ಕಡೆ ಕೋವಿಡ್ಡಿಂದ, ಒಂದು ಕಡೆ GSTಯಿಂದ ಅತಿ ಹೆಚ್ಚು ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ತಾ ಇರೋದು ಶ್ರೀಮಂತರಲ್ಲ. ಇವಾಗ ಸಾಮಾನ್ಯ ಜನ, ನಮ್ಮ ನಿಮ್ಮಂಥವರು ಹೆಚ್ಚಿಗೆ ತೆರಿಗೆ ಕಟ್ತಿದ್ರು. ಆ ರೂಪದಲ್ಲೇ ಈ ಎಲ್ಲ ರಾಜಕೀಯ ಪಕ್ಷಗಳು, ಆಡಳಿತಾರೂಢ ಪಕ್ಷ ಹಾಗೂ ವಿರೋಧಿ ಪಕ್ಷ ಎರಡೂ ಕೂಡ ಹೊಣೆಗಾರರು ಈ ಥರ ಒಂದು ರಿಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಬರೋಕ್ಕೆ. ಅದ್ರ ಜೊತೆಗೆ ಈ ಫೆಡರಲ್ ಸ್ವರೂಪದಲ್ಲೇ, ಯಾಕಂತಂದರೆ ಆರೋಗ್ಯ, ಶಿಕ್ಷಣ, ನಿತ್ಯದ ಬದುಕು ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರಗಳ ಜವಾಬ್ದಾರಿ. ಅದರ ಹತ್ರ ಸಂಪನ್ಮೂಲ ಇಲ್ಲ ಅಂತಂದರೆ ನೇರವಾಗಿ ನಮಗೇನೂ ದಕ್ಕದಿಲ್ಲ. ಇದನ್ನೂ ಕೂಡ ಆಗದಂತೆ ಸರ್ವಾಧಿಕಾರ ಏನು ತರ್ತಿದ್ದಾರೆ. ಇದನ್ನು ಖಡಾಖಂಡಿತವಾಗಿ ವಿರೋಧಿಸಬೇಕು.
ಇನ್ನು ಬರೋ ಇನ್ನೆರಡು ದಿನದಲ್ಲಿ ಮಂಗಳವಾರ ಮತ್ತೆ ಸಭೆ ಆಗ್ತದೆ. ನಮ್ಮ ರಾಜ್ಯ ಸರ್ಕಾರವು ಒಳಗೊಂಡಂತೆ ಖಡಾಖಂಡಿತವಾಗಿ ಕೇಂದ್ರ ಸರ್ಕಾರವೇ ಖುದ್ದಾಗಿ 3 ಲಕ್ಷ ಕೋಟಿ ರೂಪಾಯಿನ ಹೆಚ್ಚುವರಿ ಸಾಲವನ್ನು ಮಾಡಿ ಅದನ್ನು ರಾಜ್ಯ ಸರ್ಕಾರಗಳ ಬಾಬತ್ತಿಗೆ ಅದನ್ನು ಹಂಚಬೇಕು. ಹಾಗೂ ಅದನ್ನು ಮುಂದಿನ 5 ವರ್ಷಗಳಲ್ಲಿ ನೀವು ಸೆಸ್ ಹಾಕಿ ಮತ್ತೊಂದು ನಿಮಗೆ 100 ಮಾರ್ಗಗಳಿವೆ, ಅದ್ರ ಮೂಲಕ ಮಾಡಿ ಕೋವಿಡ್ ನಂತರದಲ್ಲಿ ಈ ಬಗೆಯ ಒಂದು ಸಾಧ್ಯತೆ ಅಂದರೆ ಬಿಕ್ಕಟ್ಟು ಬಂದಾಗ GSTನೇ ಒಂದು ಫೆಡರಲ್ ಒಂದು ಒಕ್ಕೂಟ ರೂಪದಲ್ಲಿ ಕಾರ್ಯಾಚರಣೆ ಮಾಡೋದ್ರ ಬದಲಿಗೆ ನಮ್ಮ ನೇಣು ಹಗ್ಗವಾಗಿ ಆಗಿಬಿಡುವಂಥ ಈ ಸಾಧ್ಯತೆಯನ್ನು ಗಮನದಲ್ಲಿಟ್ಕೊಂಡು ಈ GST ಬಗ್ಗೆ ಮತ್ತೆ ಮರುಪರಿಶೀಲನೆಗೆ ಎಲ್ಲ ರಾಜ್ಯ ಸರ್ಕಾರಗಳು ಒತ್ತಾಯಿಸಬೇಕು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ. ಸತ್ಯನಿಷ್ಠ ಮಾಧ್ಯಮಕ್ಕೆ ಓದುಗರು ವೀಕ್ಷಕರ ಆರ್ಥಿಕ ಬೆಂಬಲ ಅತ್ಯಗತ್ಯ. ನೀವು ವಾರ್ತಾಭಾರತಿಯನ್ನು ಮೆಚ್ಚುತ್ತೀರಿ ಎಂದಾದರೆ ಹಿಂದೆ ಅದರ ಆನ್ಲೈನ್ ಆವೃತ್ತಿಯ ವಾರ್ಷಿಕ ಚಂದಾದಾರರಾಗಿ ಅದನ್ನು ಬೆಂಬಲಿಸಿ. ವಿವರಗಳಿಗೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಥವಾ ಈ ಲಿಂಕಿಗೆ ಭೇಟಿ ನೀಡಿ.